ಎಂತ ರಾಕ್ಷಸರಪ್ಪ ಈ ಮನೆಯವರು. ಓಹ್, ಇವ್ರು ಬಂದ್ರನ? ಮೀನಾಕ್ಷಿ, ನೀವು ಒಟ್ಟು ಒಳಗೆ ಹೋಗವ. ಹ್ಞೂ ರೀ ಅತ್ತಿಯರ. ಎಲ್ರಿ ಎಲ್ಲೇ ಯವ್ವ ತಾಯಿ, ನನ್ನ ಮಗ ಎಲ್ಲದನ ಹೇಳಿ ನೀನು. ನನ್ನ ಮಗ ಎಲ್ಲದನ? ಎಷ್ಟು ದಿನದಿಂದ ಕಾಯತ್ತಿದ್ರಿ ನನ್ನ ಮಗನ ಹಿಂಗೆ ಮಾಡ್ಬೇಕಂತೇಳಿ. ಅಲ್ಲ, ಅವ ನನ್ನ ಮಗ ಅನ್ನೋದು ಮರ್ತು ಬಿಟ್ರಿ ಹೆಂಗೆ ನೀವು ಅಂತ ನನಗೆ ಅದ ಅರ್ಥ ಆಗೋಲ್ತ. ಹೆಂಗೆ ಮನಸ್ಸು ಬಂತ್ರೆ ಯವ್ವ ನಿಮ್ಗೆ ನನ್ನ ಮಗನ ನಮ್ಮನೆ ಮಾಡಾಕ? ಅಕ್ಕಾರ ಸ್ವಲ್ಪ ಸಮಾಧಾನ ಯೋಚನೆ ಮಾಡ್ರಿ. ಏ ಶಾಂತವ, ನೀ ಸುಮ್ಮನಿರ. ಏನ ಮನೆಯವ್ರು ಯಾರು ಮನುಷ್ಯರಲ್ಲ? ಇಲ್ಲೋಡ, ನೀ ಮಾತಾಡ. ನಿನ್ನ ನೋಡಿದ್ರೆ ನನಗೆ ಆಗಿ ಬರ್ದಲ್ಲ, ನೀ ಮಾತಾಡ. ವರ, ನೀವು ಸ್ವಲ್ಪ ಒಳಗೋರಿ. ಅಂದ್ರೆ ಈಗ ಏನಕ್ಕಿತ್ತು ಅಂದ್ರೆ ಸುಮ್ಮನೆ ಮಾತಿಗೆ ಮಾತು ಬೇಡ, ಜಗಳ ಆಗೋಕ್ಕಿಂತ ಒಬ್ಬರ ಸಮಾಧಾನ ಆಗಲಿ, ಅದಕ್ಕೆ ನೀವು ಒಳಗೆ ಹೋರಿ ಅವರ. ಏ ಸುಮ್ಮನಿರು ಶಾಂತವ, ನಿಂಗೆ ಗೊತ್ತಾಗಲ್ಲ, ನಾ ಒಳಗೆ ಹೋಗಲ್ತ ಸುಮ್ಮನಿರ್ತನತ. ಅಲ್ಲ, ನನ್ನ ಮಗ ಈ ಕೊಲೆ ಮಾಡ್ತಾನಂತ ಹೆಂಗೆ ಅನ್ಕೊಂತೀರಿ ನೀವು? ನೋಡುವ, ನಾವೇನು ನಿನ್ನ ಮಗ ಮಾಡ್ಯಾನಂತ ನಮಗೂ ಗೊತ್ತಿದ್ದಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಡೋ ಹಂಗೆ ಕೊಟ್ಟಿದ್ವಿ. ನನ್ನ ಮಗಂದು ಹಿಂಗಾಗೈತಿ ನೋಡ್ರಿ, ಯಾರ ಇದ್ರ ಪತ್ತೆ ಹಚ್ಚಿರ ಅಂತೇಳಿ ಎಲ್ಲ ತಿರುವ್ಯಾಡಿ ನಿನ್ನ ಮಗನ ಕಡೆ ಬಂದು ಕಡೆಗೆ ನಿನ್ನ ಮಗನ ತಪ್ಪು ಒಪ್ಕೊಂಡಾನ. ಅಲ್ಲೇ ಏನು ಹಳ್ಯಾರ ಅಂತ ಹೇಳಕ್ಕೂ ನನಗೆ ಅಸಹ್ಯ ಆಗಕತ್ತೈತಿ. ನಿನ್ನ ಮಗನ ತಪ್ಪು ಒಪ್ಕೊಂಡಾನ ಅಲ್ಲಿ ಪೊಲೀಸ್ ಸ್ಟೇಷನ್ಯಾಗ. ಹೌದು, ನಾ ಮಾಡಿದ್ದು ಖರೆ ಅಂತೇಳಿ. ಹಾಂ, ನನ್ನ ಮಗನ? ಹೌದು, ನಿನ್ನ ಮಗನ ಒಪ್ಕೊಂಡಾನ. ನಿನ್ನ ಮಗ ಮಾಡಿದ್ ಕರೆ ಅಂತೇಳಿ ಅವನ ಒಪ್ಕೊಂಡು ಎಲ್ಲ ಸಾಕ್ಷಿ ಸಿಕ್ಕಿಂದ ಶಿಕ್ಷೆ ಆಗ್ಲಿ ಅವಂಗ ಅಂತೇಳಿ ಕೈ ಬಿಟ್ಟು ಕುಂತಿರೋದು. ಹೌದು, ಮಗ ಹಂಗಾದ ಅಂತೀಯಲ್ಲ. ಇಲ್ಲೇ ನಮಗೇನು ನಿನ್ನ ಮಗನ ಮೇಲೆ ಏನು ದ್ವೇಷದಿಂದ ಮಾಡಿರಿ ನೀವು. ಮತ್ತಿನ್ನೇನೈತಿ, ಮನೆಗೆ ಮಮ್ಮಾಗ ಬರಾಕತ್ತಾನಲ್ಲ. ಏನ್ ಮಾತಂತ ಮಾತಾಡ್ತಿರ್ರಿ, ಸುಮ್ಮನೆ ಇರ್ರಿ ನೀವು. ಒಬ್ಬ ಮಗನ ಕಳ್ಕೊಂಡು ಕುಂತೇವಿ, ನಿಮ್ಮ ಮಗನ ಕೊಂದಾನವನ್ನ ಇಸ ಹಾಕಿ ಕೊಂದಾನ. ಎಷ್ಟು ಹೊಟ್ಟೆ ಸಂಕಟಕತ್ ನನಗೆ. ಇಸ ಹಾಕಿ ಕೊಂದಾನ ಅಂತ ಕೇಳಿದ್ರು ನನ್ನ ಮಗ ಎಷ್ಟು ಒದ್ದಾಡಿರ್ಬೋದು ಅವಾಗ. ಎಷ್ಟು ಯವ್ವ ಯಪ್ಪ ಅಂದಿರ್ಬೋದು. ಇನ್ನು ಕಳ್ಳ ಕರಗ್ಲಾರ್ದಂಗೆ ಆತಲ್ಲ ಇವಾಗ ಕಳ್ಳ ಮಣ್ಣಾಲಿ. ಏನೇ ಇವ ನನ್ನ ಮಗಗೆ ಬಂದ ಪರಿಸ್ಥಿತಿ, ನಿನ್ನ ಮಗಗೂ ಬರ್ಬೇಕು. ಹಳೆಯ ಅನ್ನೋದು ಮರ್ತ ಹಾಕ್ತಾ ಇದ್ದೀನಿ ಶಾಪ ನಾನು. ಅವ ಸತ್ತು ದಿನ ನಾನು ಹುಗ್ಗಿ ಮಾಡ್ಕೊತಿರ್ತೇನೆ ನೋಡ್ತೀರ. ಒಂದು ತಾಯಿಯಾಗಿ ಶಾಪ ಹಾಕಕತ್ತೇನೆ ನಾನು. ಹಳೆ ಆಗಿಲ್ಲ, ಅತ್ತೆ ಆಗಿಲ್ಲ. ನನ್ನ ಮಗನ ಅನ್ಯಾಯವಾಗಿ ಕೊಂದ್ಬಿಟ್ನಲ್ಲ ನಿನ್ನ ಮಗ. ನೋಡು, ಹಾಗೆಲ್ಲ ಶಾಪ ಹಾಕ್ಬೇಡವ, ಇವಾಗ ಕೇಳೋದಾಗದಲ್ಲ. ನನ್ನ ಮಗ ಏನು ಮಾಡ್ಬಾರ್ದು ಮಾಡ್ಯಾನ, ಇಷ್ಟಕ್ಕೂ ಅವ ಮಾಡಿಲ್ಲ. ಪೊಲೀಸರು ಹೊಡೆತಕ್ಕೆ ಒಪ್ಕೊಂಡಿರ್ಬೇಕು. ಎಲ್ಲ ಸಾಕ್ಷಿ ಸಿಕ್ಕವೇ. ಪೊಲೀಸರು ಹೊಡೆತಕ್ಕೆ ಬಾಯಿ ಮಾತನಾಗ ಒಪ್ಕೊಂಡಿಲ್ಲ. ಸಾಕ್ಷಿ ಸಿಕ್ಕ ಪೊಲೀಸ್ನವರ ಬಂದು ಹೇಳ್ಕೊಂಡು ಹೋದ್ಮೇಲೆ ಹೂ ಅಂದಾನ. ಆದರೂ ನೀವು ಸತ್ತು ಹೋದ ನನ್ನ ಮಗನ್ನು ಒಂದು ಜೈಲಿಗೆ ಹಾಕಿಸ್ಬಿಟ್ರಲ್ಲ ನೀವು. ಇಲ್ಲೇ ನನ್ನ ಮಗಳ ಅನಾಥಾಗಿ ನಿಂತಿದ್ದು ನಿನ್ನ ಕಣ್ಣಾಗ ಕಾಣವಲ್ತನ? ನನ್ನ ಮಗಳಿಗೆ ದಿಕ್ಕ್ಯಾರ? ಒಬ್ಬವ ಮಾಡೋದಿರಲಿ, ಒಂದು ಸಂಸಾರ ಬೀದಿಗೆ ಬರ್ತೈತೆ ಅನ್ನಕ ಇದೇ ಗ್ಯಾರಂಟಿ, ಇದೇ ಸಾಕ್ಷಿ. ಒಂದು ಕ್ಷಣ ತಾಳ್ಮೆಯಿಂದ ವಿಚಾರ ಮಾಡಿಬಿಟ್ಟಿದ್ರ ಅವನು ಕೊಲ್ಲಬಾರ್ದ ಅಂತೇಳಿ ಇಷ್ಟೆಲ್ಲ ಕೋರ್ಟ್ ಕೇಸು ಪೊಲೀಸ್ ಅಂತ ಅಡ್ಡಾಡೋದಿರ್ತಿತ್ತ? ಇರ್ತಿತ್ತಾ? ತನ್ನ ಮನ್ಯಾಗ ಆರಾಮಾಗಿರ್ತಿದ್ದ, ಹೆಂಡತಿ ಮಕ್ಕಳು ಕೊಟ್ಟು ಆರಾಮಾಗಿ. ನನ್ನ ಮಗಳು ಈ ರೀತಿ ಅಬ್ಬೆಪಾರಿಗತೆ ನಿಂದಿರ್ತಿದ್ದಿಲ್ಲ. ಗಂಡನೋ ತವ್ರ ಮನೆಯೋ ಎಲ್ಲಿ ಹೋಗ್ಬೇಕಂತ ತೋರ್ಲಾರ್ದಂಗ. ಏನು ಉಳಿತ, ಏನು ಸಿಕ್ತವಂಗೆ ಸಿರಿ ಸೌಭಾಗ್ಯ ಸಿಗಬಾರ್ದು? ಅಯ್ಯೋ ದೇವ್ರಿ, ನನ್ನ ಮಗ ಜೈಲಿಗೆ ಹೋದ್ನ ಯವ್ವ. ನನ್ನ ಮಗನ ಸಲಾಗಿ ಹೆಂಗಿರ್ಲಿ, ಅದರ ಲಾಯರ್ ನಿಡ್ತಾನೆ. ಲಾಯರ್ ನಿಟ್ಟು ನನ್ನ ಮಗನ ಹೊರಗೆ ತಗೊಬರ್ತಾನೆ ಬೇಲ್ ಕೊಟ್ಟು. ಆದ್ರೆ ನೀನು ನಿನ್ನ ಗಂಡನ ಜೈಲಿಗೆ ಕಳ್ಸಾಡಿ ನಿಮ್ಮಪ್ಪ ನಿಮ್ಮ ಅಂತ ಗೊತ್ತಿದ್ದು ಬಾಯಿ ಮುಚ್ಕೊಂಡು ಸುಮ್ಮನದಿಯಲ್ಲ. ನೀ ಮಾತ್ರ ನಿನ್ನ ಗಂಡನ ಮನೆ ಹೊತ್ತಲ ಮೆಟ್ಟಬೇಡ. ನೀನು ನನ್ನ ಪಾಲಿಗೆ ಸತ್ತು ಹೋದಿ. ನನ್ನ ಮಗನೇ ಇಲ್ಲ ಅಂದ್ರೆ ನೀ ಅದಕ್ಕೆ ಬೇಕಾಗಿ ನನಗೆ? ನನ್ನ ಮಗ ತಂದ ನಾಯಿ ನೀನು. ನೀ ಬೇಕಾಗಿಲ್ಲ ನನಗೆ. ನಿಮ್ಮಂಥವ್ರ ಮನೆಗೆ ನಾನು ಬರಂಗಿಲ್ಲ. ನನ್ನ ತವ್ರ ಮನೆ ಬುನಾದಿನ ಕಿತ್ತೋಗದ್ಬಿಟ್ನಲ್ಲ ನಿನ್ನ ಮಗ. ಇಂಥವ್ನ ಗಂಡ ಅಂತ ಹೇಳಕ್ಕೆ ನನಗೂ ಅಸಹ್ಯ ಆಕತಿ. ನೀವಾಗೆ ಬಾ ಅಂತ ಕಾಲು ಬಿದ್ದರೂ ನಾ ಬರೋದಿಲ್ಲ. ನಿಮ್ಮ ಮನೆಗೆ ನಾ ಕಾಲು ಇಡೋದಿಲ್ಲ. ಆತ ನನ್ನ ಮಗಳು ಎಷ್ಟು ನೊಂದ್ಕೊಂಡು ಈ ಮಾತು ಹೇಳಿಲ್ಲ. ಅರ್ಥ ಆತ? ಹಾಳಾಗೋಕ್ಕಿರಿ ನೀವು, ನತ್ಯನಾಶಾಗಿ ಹೋಗ್ಕಿರಿ. ಸಾಕು ಸುಮ್ಮನಿರಮ್ಮ. ಏನು ಬಾಯಿಗೆ ಬಂದಂಗೆ ಮಾತಾಡ್ತೀಯಲ್ಲ? ಪಾರ್ವತಿ, ಅರವಿಂದ, ಒಂಚೂರು ಒಳಗಿರ್ರಪ್ಪ ಇಬ್ರು. ನಡಿ, ದೊಡ್ಡವ್ರು ಮಾತಾಡಿದ್ರೆ ನಮ್ದೇನೈತೆ ನಡಿ. ನೋಡವ, ನಮ್ಮಣ್ಣ ನಮ್ಮ ಅತ್ತಿಗೆಮ್ಮ ಈಗಾಗಲೇ ಬೇಕಾದಷ್ಟು ದುಃಖದಾಗದಾರ. ಜೈಲ್ನಾಗ ಕಣ್ಣೆದ್ರಿಗಿರೋ ಮಗನ ಬಗ್ಗೆ ನೀನು ಇಷ್ಟು ಯೋಚನೆ ಮಾಡ್ತಿ. ಇದ್ದ ಮಗನ ಕೊಂದ್ಬಿಟ್ನಲ್ಲ ನಿನ್ನ ಮಗ, ಅದನ್ನ ಎಷ್ಟು ಯೋಚನೆ ಮಾಡೋಕ್ಕಿಲ್ಲ. ಎಷ್ಟು ಮನ್ಸಿಗೆ ನೋವು ಮಾಡ್ಕೊಂಡು ಹೊಟ್ಟು ಹೊರೆಯಕ್ಕಿಲ್ಲ ಅವ್ರದ್ದು. ಅವರಿಗೆ ಮತ್ತೆ ವಾಪಸ್ ನೀನು ಶಾಪ ಹಾಕಕತ್ತೀಯನ? ಅಲ್ಲ, ನೀನು ತಿಳುವಳಿಕೆ ಇದ್ದಕ್ಕಾದ್ರೆ ಹಿಂಗೆ ಮಾಡ್ತಿದ್ದೀನಿ ನೀನು? ಕರೆ ಹೇಳಿ. ಅಲ್ಲ, ಹೊಟ್ಟಿಗೆ ಏನು ತಿಂತೀನಿ ನೀನು? ನೋಡುವ, ನಿನಗೆ ಇದಕ್ಕೆ ಸಂಬಂಧ ಇಲ್ಲ. ನನ್ನ ಮಗನ ಜೈಲಿಗೆ ಹಾಕ್ಸಾರ, ಅದಕ್ಕೆ ನಾನು ಮಾತಾಡಕ್ಕೆ ಬಂದನಿ. ಇನ್ನು ಮೇಲೆ ಇವ್ರು ನನ್ನ ಬೀಗ್ರಲ್ಲ, ನನ್ನ ಮಗ ಇದಕ್ಕೆ ಸಂಬಂಧ ಇಲ್ಲ. ಏನು ಆಸ್ತಿ ಸಲಹೆ ಮಾಡೋಣ ಅಂತ ಇವ್ರು ಅಂತಾರ. ಆಸ್ತಿ ಯಾಟ್ಬೇಕು? ನನ್ನ ಮಗನ ಕಡೆ ಇಲ್ಲನ? ನಮ್ಮ ಮನೆಗೆ ಏನು ದಿಕ್ಕಿಲ್ದಂಗದೇವ್ ನಾವು? ಹೆಸರು ಹೇಳ್ಬೇಕು ನಿನಗೆ. ನಿನ್ನ ಮಗನ ಒಪ್ಕೊಂಡನ? ನೋಡುವ, ನಿನ್ನ ಮಗ ನಿನ್ನ ಮುಂದೆ ಏನು ಹೇಳ್ದಂಗೆ ಇರಂಗಿಲ್ಲ. ನನಗೆ ಯಾಕೆ ಇಬ್ರ ಮ್ಯಾಗೂ ಅನುಮಾನ. ಪೊಲೀಸ್ರಿಗೆ ಹೇಳ್ತೇನೆ, ನಿನ್ನೂ ವಿಚಾರಿಸಂತ ಹೇಳ್ತೇನೆ ನಾನು. ಯಾಕಂದ್ರೆ ಎಲ್ಲೇ ನೀನು ಇಬ್ರು ಸೇರ್ಕೊಂಡ ಮಾಡಿರೇನ ಅಂತ ನನಗೆ ಅನುಮಾನ. ನಾನು ಇನ್ನೂ ವಿಚಾರಿಸಂತೇಳಿ ಹೇಳ್ತೇನೆ ಪೊಲೀಸರಿಗೆ. ನೀ ಬಂದು ಒದರಿದ್ ಬಿಟ್ಲೆ ನಾ ಏನು ಹೆದರ್ಕೊಂತೇನೆ ಅಂತ ತಿಳ್ಕೊಂಡ್ಬಿಟ್ಟಿ ನೀನು? ನನ್ನ ಮಗ ಅಲ್ಲಿ ಹೋಗಿರೋದು ಏನೋ ಹೊಟ್ಟಿ ಉರಿತೈತಿ ನಂದು. ನಿಮ್ದೇನು? ಅಯ್ಯೋ ದೇವ್ರೆ, ಮಾತಾಡಕ್ ಬಂದರ ಮೇಲೆ ನೀವು ಕಂಪ್ಲೇಂಟ್ ಕೊಡಕತ್ತೀರಿ? ಹಂಗ ನಾವು ಯಾಕ ತಪ್ಪು ನಿಮ್ದೈತಿ, ಮತ್ತೆ ಅದಕ್ಕೆ ಮಾತಾಡಕ್ ಬಂದಿರಿ ಇಲ್ಲಿ? ಮಗ ಮಾಡಿದ್ ಕಣ್ಣಿದ್ರಿಗೆ ಐತಿ, ಅಂಗೈ ಹುಣ್ಣಿ ಕರಡಿ ಹಿಡ್ಕೊಂತ ನಿಂತೀರೇನ ಇಲ್ಲಿ? ನೀವ್ ಇಲ್ಲಿಂದ ಈಗ ಹೋದ್ರ ಚಲೋ, ಇಲ್ಲ ಪೊಲೀಸಿಗೆ ಫೋನ್ ಹಚ್ತೇವೆ ನಾವು.
ಹೊಕ್ಕೇನಿ ನಿಮ್ಮ ಮಗಳನ್ನ ಇಲ್ಲೇ ಇಟ್ಕೋರಿ, ನಮ್ಮನಿಗೆ ಮಾತ್ರ ಕಳ್ಸಕ್ ಹೋಗ್ಬೇಡ್ರಿ. ಅಲ್ಲಿ ನಮ್ಮ ಮಳೆಯಾನ ಇಲ್ಲ, ಅವನ ಜೈಲ್ನಾಗ ಕುಂತಾನಂದ್ಮೇಲೆ ನಮ್ಮ ಮಗಳನ್ನ ನಿಮ್ಮನಿಗೆ ನಾವ್ಯಾಕೆ ಕಳ್ಸಕ್ ಹೋಗುನು? ನೀವು ಸತ್ರುನ ಕಳ್ಸಾಕೋದಿಲ್ಲ. ಇನ್ನು ಮೇಲೆ ಆ ಮನಿ ಸಂಬಂಧನ ಬೇಡ. ನನ್ನ ಮಗಳನ್ನ ಗಂಡ ಮಗ ಅಂತ ತಿಳ್ಕೊಂಡು ಇಲ್ಲೇ ಇಟ್ಕೋತೇನೆ ನಾನು. ಅಯ್ಯೋ ದೇವ್ರೆ, ನನ್ನ ಮ್ಯಾಗೂ ಕಂಪ್ಲೇಂಟ್ ಕೊಡ್ತೇನೆ ಅಂತಾರಲ್ಲಪ್ಪ ಇವರು. ಅಯ್ಯೋ ನನ್ನ ಮಗ ಯಾಕೆ ಬೇಕಿತ್ತಿದೆಲ್ಲ? ಪೊಲೀಸು ಕಾನೂನು ಕೇಸು ಕೋರ್ಟ್ ಅದ್ರ ಹಂಗ ಹಾಕತ್ತೇನ? ಯವ್ವ ದೇವ್ರೆ, ಈಗ ನನ್ನ ಮಗನೇನು ಇಟ್ಕ ಪಾಟ್ಕ ರುಬ್ತಾರ ಇವರು. ಎಷ್ಟು ವರ್ಷ ಜೈಲಾಕತ್ತೀವೋ ಏನೋ, ನನ್ನ ಮಗ ಹೊರಗೆ ಬರ್ತಾನೋ ಇಲ್ಲೋ. ಅಯ್ಯೋ ದೇವ್ರೆ, ಏನಪ್ಪ ಮಾಡ್ಲಿ? ಊರಾಗ ತಲೆ ಎತ್ಕೊಂಡು ಹೆಂಗೆ ತಿರುಗ್ಲಿ? ಯಾಕ್ರಿ ಹಂಗೆ ಮಾತಾಡಿದ್ರಿ? ನಿನಗೆ ಗೊತ್ತಾಗಲ್ಲ, ಸುಮ್ಮನಿರ. ತಾಯಿ ಮಗ ಸೇರಿ ಪಿತೂರಿ ಮಾಡ್ಯಾರ. ಏನೋ ವಯಸ್ಸದಕ್ಕೆ ಸುಮ್ಮನಿದ್ರ ಪೊಲೀಸರಿಗೆ ಅದನ್ನ ಹೇಳ್ತಂತೇಳಿ. ಹೋಗ್ಲಿ ಬಿಟ್ಟು ಬಿಡಪ್ಪ. ಹೆಂಗದಿ? ಆರಾಮದಿಯಾ? ನೋಡಕತ್ತಿರಲ್ಲ ನನ್ನ ಆರಾಮ ಎಷ್ಟೈತೆ ಅಂತೇಳಿ. ಹಾಗೆ ಕಂತಿ, ನಾನು ಆ ಅರ್ಥಕ್ಕೆ ಕೇಳಲಿಲ್ಲ. ಆರಾಮದಿರ ಅಂತ ಅಂದಿದ್ದಷ್ಟೇ. ಹೆಲ್ತ್ ಹೆಂಗೈತಿ? ಚೆಕಪ್ಪಿಗೆ ಹೋಗಿದ್ರೆ ತೋರಿಸ್ಕೊಂಬಂದ್ರೆ ಏನಂದ್ರೆ ಬ್ಲಡ್ ಎಲ್ಲ ಕರೆಕ್ಟಾಗಿ ಐತಂತ, ಬೇಬಿ ಕಂಡೀಷನ್ ಏನೈತಿ ಅಂತ. ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ನಾರ್ಮಲ್ ಐತೆ, ಎಲ್ಲ ಚೆನ್ನಾಗೈತೆ. ಆಗಲಿ, ಒಂದು ದೇವ್ರದಿಂದ ಒಂದು ಒಳ್ಳೆ ರೀತಿ ಒಳಗೆ ಒಂದು ನಾರ್ಮಲ್ ಡೆಲಿವರಿ ಆದ್ರೆ ಅಷ್ಟೇ ಸಾಕು, ಏನು ತೊಂದರೆ ಆಗೋದು ಬೇಡ. ನಾನಾದರೂ ಕೇಳ್ಕೊತೀನಿ ದೇವ್ರ ಕಡೆ. ಏನೇನೋ ನಡೀತಾಯ್ತಲ್ಲ ಈ ಮನೆ. ಯಾಕೆ ಹಂಗ್ಯಾಕೆ ಅನ್ನಕತ್ತೀರಿ? ನೀವಾಗದಕ್ಕೆ ಕೇಳಾಕತ್ತೀರಿ. ನಮ್ಮ ಅಣ್ಣನೂ ಒಂದು ದಿನ ಕೇಳಲಿಲ್ಲ. ನಿಮ್ಗೆ ಗೊತ್ತಾ, ನನಗೆ 7 ತಿಂಗಳು. 8ರ ಕುಬ್ಸ ಮಾಡ್ತಾರ ಅಂತಾರ, 6ರಾಗೂ ಮಾಡ್ತಿದ್ರಂತೆ, ಆದ್ರೆ ಮಾಡಿಲ್ಲ. 8ರಾಗರ ಕುಬ್ಸ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ. ಅದು ಏನೋ ಒಟ್ಟು ಗೊತ್ತಿಲ್ಲ. ನಂಗೆ ಮೊದಲು ಈ ಕೂಸ ಬೇಡ, ನನಗೆ ಈ ಗಂಡನ ಮನೆದು ಯಾವುದು ಸಂಬಂಧ ಬೇಡ, ನಾನು ಕುಸಿನ ಹಡ್ದು ಕೊಟ್ಟು ಹೊಕ್ಕೇನಿ, ನಾ ಇನ್ನೊಂದು ಮದುವೆ ಮಾಡ್ಕೋಬೇಕು ಅನ್ನೋದು ಅಷ್ಟೈತೆ ನನ್ನ ತಲೆ ಒಳಗೆ. ನಂಗೆ ಒಂದು ಸ್ವಲ್ಪ ರೊಕ್ಕ ಕೊಟ್ಟರೆ ಸಾಕು, ನಾ ಎಲ್ಲರ ಜೀವನ ಸೆಟ್ಲ್ ಮಾಡ್ಕೋತೀನಿ ಅಂತೇಳಿ ದಿನ ದಿನ ನನ್ನ ಹೊಟ್ಟೆ ಒಳಗೆ ಈ ಕೂಸು ಬೆಳ್ಯಾಕತ್ತ ಮೇಲೆ ನನಗೆ ಗೊತ್ತಾಗ್ಲಾರ್ದ ನನ್ನ ಒಳಗೆ ಕೆಲವು ಬದಲಾವಣೆ ಆಗಕತ್ತಾವು. ಏನಂತ ಅನಿಸ್ತೈತಿ? ಸರಿ, ನೀವು ಮಾತಾಡ್ರಿ, ನಾನು ಹೊರಗಿರ್ತೇನೆ. ಇಲ್ಲ, ಇರಲಿ ಬಿಡ್ರಿ, ಇರ್ರಿ, ಅದಕ್ಕೇನಾಗೋದೈತಿ. ಗುಟ್ಟಿನ ವಿಚಾರ ಏನೂ ಇಲ್ಲ. ನಾನು ಒಂಥರ ಹೆಂಗೆ ಅನ್ನಿಸ್ತೈತೆ ಅಂದ್ರೆ ನನಗೆ ಈಗ ಕೂಸಿದ್ರೆ ಏನೂ ಬೇಡ ಅನ್ನಿಸ್ತೈತಿ. ನನ್ನ ಕೂಸಿನ ಬಿಟ್ಟು ಹೋಗೋಕ್ಕೆ ಮನಸ್ಸೇ ಇಲ್ಲ. ಎಲ್ಲ ತಾಯಿಗಳಿಗೂ ಹಾಗೆ ಅಲ್ಲ, ಮಕ್ಕಳನ್ನ ಯಾರು ಬಿಟ್ಕೊಡ್ತಾರೆ ಹೇಳ್ರಿ? ಆದರೂ ನಂಗೆ ಹಿಂಗೆ ಬದುಕೋಕೆ ಇಷ್ಟ ಇಲ್ಲ. ನನ್ನ ಜೀವನ ಹೆಂಗೆಂಗೋ ಇರ್ಬೇಕಂತ ಆಸೆ ಕಂಡಾಕಿ ನಾನು, ಕನಸು ಕಂಡಾಕಿ ನಾನು. ಏನಪ್ಪ ದೇವ್ರು ಹಿಂಗೆ ಮಾಡಿಬಿಟ್ಟ. ನಮ್ಮ ಅಣ್ಣಗಂತೂ ನಂದು ಯೋಚನೆಯೇ ಇಲ್ಲ ಅಂತ ಯಾಕೆ ಅನ್ಕೋತೀರಿ? ಅವನಿಗೆ ಯೋಚನೆ ಐತಿ, ಅವ್ರಿಗೂ, ಆದಿತ್ಯ ಅಣ್ಣಗ. ಅಂದರೆ ನೀವು ಅವ್ರ ಮಾತು ಕೇಳಾರ್ದ ಮದುವೆ ಮಾಡ್ಕೊಂಡ್ರಿ ಅನ್ನೋದು ಸ್ವಲ್ಪ ಅವ್ರಿಗೆ ಸಿಟ್ಟು ಜಾಸ್ತಿ ಐತಿ. ನನ್ನ ಮಾತು ಕೇಳಿದ್ರೆ ಹಿಂಗೆ ಹಾಕಿದ್ದಿಲ್ಲ, ನಮ್ಮ ತಂಗಿ ಹಿಂಗೆ ಕುಂದಿರ್ತಿದ್ದಿಲ್ಲ ಅಂತೇಳಿ ಎಷ್ಟು ಸಲ ನನ್ನ ಮುಂದೆ ಬೇಜಾರು ಮಾಡ್ಕೊಂಡಾರ. ನನಗೆ ಆಕಿ ಮೇಲೆ ಸಿಟ್ಟು ಐತಿ, ಅಷ್ಟೇ ಪ್ರೀತಿನೂ ಐತಿ. ಈ ಕಂಡೀಷನ್ನಾಗ ಹೆಂಗಪ್ಪ ಅಂತೇಳಿ. ನಿಂಗೆ ಗೊತ್ತಾ, ನೀ ಕುಬಸ ಅಂದೆಲ್ಲ, ಅವರು ಅದನ್ನು ವಿಚಾರ ಮಾಡ್ಯಾರ. ನಾನು ತಂಗಿದ ಮದುವೆ ಅಂತ ನಂಗೆ ಮಾಡೋಕ್ಕಾಗಲಿಲ್ಲ, ಗಂಡನ ಜೊತೆಗೆ ಸುಖವಾಗಿರೋದು ನೋಡೋಕ್ಕಾಗಲಿಲ್ಲ. ಕುಬ್ಸನಾರ ಮಾಡ್ಬೇಕಂತ ಆಸೆ, ಆದರೆ ಹೆಂಗೆ ಮಾಡೋಕ್ಕಾಕತಿ? ಮಾಡೋಕ್ಕೂ ಸಾಧ್ಯ ಇಲ್ಲ ಅಂತೇಳಿ ಬೇಜಾರು ಮಾಡ್ಕೊಳತ್ತಿದ್ರು ಗೊತ್ತಾ? ಹೌದು, ಹೆಂಗೆ ಮಾಡೋಕ್ಕಾಕೈತಿ? ನಾವೇನಾರ ಆಸೆ ಇಟ್ಕೊಂಡ್ರೆ ಆಕ್ಕೈತೆ? ಹೋಗ್ಲಿ ಬಿಡ್ರಿ, ಈಗ ಅದೆಲ್ಲ ಯಾಕೆ ನೆನ್ಸ್ಕೊಂಡು ಬೇಜಾರು ಮಾಡ್ಕೊತಿ? ಕೂಸು ಆರಾಮಾಗಿ ಹುಟ್ಟೋದು ಮುಖ್ಯ. ನಿಂಗೆ ಬೇಜಾರಾದರೆ ಬೇಕಾದ್ರೆ ನಮ್ಮನಿಗೆ 2 ದಿನ ಬಾ. ಬೇಡ, ಇಲ್ಲೇ ಇರ್ತೀನಿ, ನಿನ್ನಿಷ್ಟ. ಒಂದು ಕ್ಷಣ ನಾನು ಅವಾಗ ಅರ್ಥ ಮಾಡ್ಕೊಂಡು ನನ್ನ ಗಂಡನ ಜೊತೆಗೆ ನಾನು ನಕ್ಕೊಂತ ಖುಷಿಯಾಗಿದ್ದು ಬಿಟ್ಟಿದ್ರೆ, ಇದ್ದಿದ್ರಾಗೆ ಹೊಂದಾಣಿಕೆ ಮಾಡ್ಕೊಂಡು ಈಗ ನನ್ನ ಗಂಡ ನನ್ನ ಎದುರಿಗೆ ಇರ್ತಿದ್ರು ಏನೋ, ಯಾರಿಗೆ ಗೊತ್ತು? ಅವತ್ತು ನಾನು ಅವ್ರನ್ನ ಬಿಟ್ಕೊಟ್ಟು ಹೋಗಬಾರ್ದಾಗಿತ್ತು. ಅದೇ ಅರ್ಧ ಅವ್ರ ಮನಸ್ಸಿಗೆ ನೋವಿನ ಕಾರಣ ಆತ ಏನೋಪ್ಪ. ನಿಜವಾಗ್ಲು ಈಗ ಒಂದೊಂದು ಸಲ ನೆನಪಾಕೈತಿ. ಯಾಕೋ ಗೊತ್ತಿಲ್ಲ, ಈ ಟೈಮ್ನಾಗ ನನ್ನ ಗಂಡ ಜೊತೆ ಇರಬೇಕಿತ್ತು ಅಂತ ಅನ್ನಿಸ್ತೈತಿ. ಯಾಕಂತ ಗೊತ್ತಿಲ್ಲ, ನನಗೆ ಅವ್ರ ಬಗ್ಗೆ ಯಾವ ಪ್ರೀತಿನೂ ಉಳ್ಕೊಂಡಿದ್ದಿಲ್ಲ. ಈಗ ಬರ್ತೈತಿ, ಆದರೆ ಏನು ಪ್ರಯೋಜನ? ಅದ್ರಾಗೂ ಈ ಥರ ಅವ್ರನ್ನ ಕೊಲೆ ಮಾಡ್ಯಾರ ಅಂತ ಗೊತ್ತಾದ್ಮೇಲೆ ನನಗೆ ಬಹಳ ಬೇಜಾರಾಗ್ತೈತಿ. ಇಷ್ಟು ದಿನ ನನ್ನಿಂದ ಅವ್ರು ತೀರ್ಕೊಂಡ್ರಂತ ನಾನು ತಿಳ್ಕೊಂಡಿದ್ದೆ, ಆದರೆ ಈ ರೀತಿ ಅವರು ಇದಾಗ್ಯಾರ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಮೀನಾಕ್ಷಿ ಅವರೇ, ನೀವು ಇಷ್ಟು ಮನಸ್ಸಿಗೆ ಬೇಜಾರು ಮಾಡ್ಕೊಂಡ್ರೆ ಹೆಂಗೆ ಹೇಳ್ರಿ? ಗೊತ್ತು ಆಗೋಗಿದ್ದು ಯಾವುದು ಮತ್ತೆ ವಾಪಸ್ ರಿಟರ್ನ್ ಬರಲ್ಲ ಅಂತ ಗೊತ್ತು, ಆದರೆ ಈ ಟೈಮ್ನ ನೀವು ಇಷ್ಟು ಬೇಜಾರು ಮಾಡ್ಕೊಂಡ್ರೆ ಆ ಕುಸಿನ ಗತಿ ಏನು ಹೇಳ್ರಿ? ಸ್ವಲ್ಪ ಸಮಾಧಾನ ಮಾಡ್ಕೊರಿ. ಏನು ಮಾಡೋಕ್ಕಾಗಲ್ಲ, ಆಗದಾಗಿ ಹೋಗೈತಿ. ಈಗ ಪಶ್ಚಾತ್ತಾಪ ಪಟ್ಟರು ಏನೂ ಪ್ರಯೋಜನ ಇಲ್ಲ. ಅದಕ್ಕೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೀನಿ. ಆದರೂ ನಿಮ್ಮ ಈ ಬದಲಾವಣೆ ನೋಡಿ ಭಾಳ ಖುಷಿ ಆಗ್ತೈತಿ. ಏನೋ ಒಂಥರ ಮೊದಲಿದ್ದ ಮೀನಾಕ್ಷಿ ಅವರಲ್ಲ ಅಂತ ಅನ್ನಿಸ್ತೈತಿ. ಮೊದಲು ಹಣಕ್ಕೋಸ್ಕರ ಬಡದಾಡ್ತಿದ್ದ ಮೀನಾಕ್ಷಿ ಇದ್ಲು. ಈಗ ಹಣ ಆಸ್ತಿ ಯಾವುದೂ ಮುಖ್ಯ ಅಲ್ಲ ಅನ್ನಿಸ್ತೈತಿ, ಯಾವುದು ಶಾಶ್ವತ ಅಲ್ಲ ಅಂತ ಅನ್ನಿಸ್ತೈತಿ. ಆದರೆ ಏನು ಮಾಡ್ಬೇಕು, ಅವರೇ ಇಲ್ಲಲ್ಲ. ಆಯ್ತು, ಸಮಾಧಾನ ಮಾಡ್ಕೊಳ್ಳಿ. ಏ ಲಕ್ಷ್ಮಿ, ಎಷ್ಟೊತ್ತಲ್ಲ ನಿಮ್ಮವ್ವ ಹೋದಕ್ಕೆ ಇನ್ನೂ ಬರಲೇ ಇಲ್ಲ? ಒಂದು ಫೋನಾರ ಮಾಡಲೆ.
ಯೋ ಮಾಡ್ತೇನೆ ತಡಿಬೇ. ಇಷ್ಟಕ್ಕೂ ಅವ್ರು ಅಲ್ಲಿ ಹೋಗಿಲ್ಲ ನಮ್ಮ ಮಾವನ ಮನೆಗೆ. ಅಲ್ಲಿ ಏನಾರ ಕೆಲಸ ಇರ್ಬೇಕು, ತಡಿ ಬರ್ತಾರ. ಅರೇ ಲಕ್ಷ್ಮಿ, ಅರೇ ನಿಮ್ದು ಅಮ್ಮದು ಎಲ್ಲಿ ಹೋಗಿದ್ದಾರೆ? ಅಯ್ಯ ಅವ್ರು ನಮ್ಮ ಅವ್ರ ಮನೆಗೆ ಹೋಗ್ಯಾರ್ರಿ. ಕಬ್ಬ ಹೇಗೆಮ್ಮ? ಕಬ್ಬು ತರಕ್ ಹೋಗಿಲ್ಲ ಅವ್ರು. ಕಬ್ಬು ಯಾವಾಗ ಬರ್ತಾರೆ ಅವ್ರ? ಗಿರ್ಜಕ್ಕರು ಮತ್ತ ಅವ್ವ ಎಷ್ಟೊತ್ತಿಗೆ ಬರ್ತಾರ ಗೊತ್ತಿಲ್ಲ. ಏನ್ ಪ್ಯಾಟಿ ಮಾಡ್ಕೊಂಡ್ ಬರ್ತದಾರಾಗ ಏನ್ ಹಂಗ ಬರ್ತಾರ ಗೊತ್ತಿಲ್ಲ. ಗಿರ್ಜಂದು ಅಕ್ಕದು ಹೋಗಿದ್ದಾರೆ. ಅರೆ ನಮ್ದಿಗೆ ಸ್ವಲ್ಪ ಕೂಡ ಹೇಳಿಲ್ಲ ನೋಡಿ, ಹಂಗೆ ಹೋಗಿದ್ದಾರೆ. ಯಾಕ ಏನಾತ್ರಿ? ಅರೆ ಇವತ್ತು ಬಿಸಿದು ರೊಕ್ಕದು ಕಟ್ಬೇಕು. ಅರೆ ಎಲ್ಲಿ ಹೋಗಿದ್ದಾರೆ ಅವರು? ಬಂದ್ಮೇಲೆ ನಮ್ದಿಗೆ ಇಸ್ಕೊಂತಾವೆ ಬಿಡಿ, ಹೋಗ್ಲಿ. ಅರೆ ದುಡ್ಡಿಗೆ ಕೊಡೋದೇ ಆಗ್ತದೆ ಅದಂತ ಅರೆ ಅವ್ರದಿಗೆ ತಲೆ ತಪ್ಪಿಸ್ಕೊಂಡ್ ಬಿಟ್ಟು ಆಡಾಡ್ತಾರೆ. ಬಂದ್ರು ನೋಡ್ರಿ. ಏನಲೇ ಏನ ಅನ್ನಕತ್ತಿದ್ದಲ್ಲ ಹಡಿಬಿಟ್ಟಿ? ನಿಂದುಗೆ ನಾನು ಏನು ಅಂದಿಲ್ಲ. ಇಲ್ಲ ಈಗ ಅಂತ ಇದ್ರ ದುಡ್ಡು ಕೊಡೋದಕ್ಕಂತ ಹೇಳಿ ಸಂಘದ ಇದು ಬಿಸಿ ರೊಕ್ಕ ತಲೆ ತಪ್ಪಿಸ್ಕೊಂಡು ಹೋಗ್ಯಾಳ ನೋಡಂತೇಳಿ. ಹೌದಾಲೇ? ನಾಪ್ಕರ ಯಾರ ಗಿರ್ಜಂದು ಅಕ್ಕಾರೆ ಮಸ್ಕಿರಿದು ಮಾಡಿದ್ದು ಅಲ್ಲೇ ಹಡ್ಬಿಟ್ಟಿ. ತಲೆ ತಪ್ಪಿಸ್ಕೊಂಡು ಹೋದ್ರೇನು ದೇಶಾಂತರ ಹೋಗ್ಬಿಡ್ತೇನೆ ಹಂಗ ಬರ್ಲಾರ್ದಂಗ. ಒಂದಿನ ಇವತ್ತು ಹೋಗೇನಿ ನಾನು. ಯಾರಿಗೆತ್ತ ಬಿಸಿ? ಅರೆ ನಮ್ದುಗೆ ಇದ್ದಿದ್ದು ಬಿಸಿ. ಇವತ್ತು ನಮ್ದು ಜಾಕ್ಪಾಟ್ಗೆ ಹೊಡಿತೆ. ಜಾಕ್ಪಾಟ್ ಅಲ್ಲೇ ಎಷ್ಟು ದಿನ ಆತ್ ನಾ ಬಿಸಿ ಎಳ್ಳು ಅನ್ನಕತ್ತಿ. ನನಗೆ ಹೇಳೋವಂತಲ್ಲ ಅಂತ ನಾನು. ಏನ್ ಎಲ್ಲ ಸೆಟ್ಟಿಂಗ್ ಗಿಟ್ಟಿಂಗ್ ಮಾಡಿ ಇಟ್ಕೊಂಡಾರ ಏನ ಅಂತ ನಾನು. ಹೋದ್ ತಿಂಗಳಾರ ಬಂದ ನನಗ ಮುಂದಿನ ತಿಂಗಳ ಎದ್ರ ಚಲೋ ಆಕತಿ ರೊಕ್ಕ ಬೇಕಾಗೈತಿ ಅಂದಿ. ಈ ತಿಂಗಳು ಎದ್ದ ಬಿಟ್ಟತಿ. ನೀನು ಆ ಹನಿಮಿ ಏನಾರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿರನ್ಲೇ ಎಲ್ಲ ಚಿಟ್ಟಾಗ ನಿಮ್ದ ಹೆಸರು ಬರುವಂಗ ಏನಾರ ಮತ್ತ? ಅರೆ ಕ್ಯೂ ಅರೆ ನಮ್ದಿಗೆ ಹಂಗೆ ಇದ್ರೆ ಫಸ್ಟ್ಗೆ ಎಬ್ಸ್ಕಂತ ಇತ್ತು, ಈಗ ಯಾಕೆ ಎಬ್ಸ್ಕಂತಾವ್? ಅರೆ ಶಾಂತಂದು ಅಕ್ಕ ನಿಮ್ದಿಗೆ ಬೋಲೋ. ಬಿಡಲೆ ಎಲ್ಲಿ ಸೆಟ್ಟಿಂಗ್? ಏಯ್ ರೊಟ್ಟಿ ಯಾರು ಮಾಡ್ಯಾರ? ಎಷ್ಟೊತ್ತಾತಲ್ಲ ಕಾಯಕತ್ತಿ. ಎಲ್ಲಿ ಹೋಗಿದ್ದಿ ಇಷ್ಟೊತ್ತ? ಬರೀ ನಿಮ್ಮ ಅಣ್ಣನ ಮಾತಾಡ್ಸಕ್ ಹೋಗಿದ್ದೆ ಏನ್ ಪ್ಯಾಟಿ ಗಿಟಿಗೆ ಹೋಗಿದ್ದೆ? ಯಾವ್ದಾರ ಪಿಕ್ಚರ್ ನೋಡ್ಕೊಂಡ್ ಬಂದ್ರೆ ಮತ್ತೆ ಇಬ್ರು ಕೂಡಿ? ಇದ್ರ ಬಾಯಿ ಸೇರ್ಲಿ ನಮಗ್ ಬರ್ಲಿಲ್ಲ ನೋಡ ಇದು ಐಡಿಯಾ. ಯಾವ ಬಂದಾವ್ ಬಿಡ್ಲೆ ಅಂತ ಚಲೋ ಪಿಕ್ಚರ್ ಹಂಗ ಬಿಡ. ನಮ್ಮ ಮುದುಕಿ ಅದು ಯಾವಾಗಾರ ಪಿಕ್ಚರ್ಗೆ ಹೋಗಿರ್ಬೇಕ ಗಂಡನ್ ಕೂಟ. ಅದನ್ನ ನಮಗ್ ಅನ್ನಕತ್ತತಿ ಏನ ಯಾರಿಗ್ ಗೊತ್ತ. ಹೋಗ ಪಾಪ ನಮ್ ಸಿದ್ಧ ಎಷ್ಟೊತ್ತಾತ್ ಕುಂತಲ್ಲಿ ಚಾ ಬೇಕನ್ನಕತ್ತಿತ್ತು. ಹೋಗ್ಬಿಟ್ಟು ಮಾಡಿಕೊಡು ಹೋಗು. ಶಾಂತಕ್ಕ ನಾನು ಮನೆ ಬಿಟ್ಟು ಬಂದು ಭಾಳ ಹೊತ್ತಾತವ ಯವ್ವ, ಹೊಕ್ಕನ್ ಮನೆ ಕಡೆ. ನನ್ನ ಗಂಡು ಎಲ್ಲಿ ಹೊಲ್ದಿಂತ್ರ ಮನೆಗೆ ಬಂದ ಏನ ಹೊಕ್ಕಂತು. ಆಯ್ತವ ಹೋಗ ಯವ್ವ. ಪುಣ್ಯಾತ್ಗಿತ್ತೀನಿ ರೊಕ್ಕ ಕೊಡ್ತೀನಿ ಬಾ ಯವ್ವ. ಒಬ್ಬಕ್ಕೆ ಬಂದೆ ಪರ್ವತಿಕ ಬರ್ಲಿಲ್ಲನ? ಇಲ್ಲವ ಹೊತ್ತು ಭಾಳ ಆಗಿತ್ತಲ್ಲ ಅದಕ್ಕೆ ಇಲ್ಲವ ಹೊಕ್ಕೆ ತಗೋರಿ ಇನ್ನೊಂದು ಬರ್ತೇವೆ ಅಂತೇಳಿ ಅವರು ಮತ್ತೆ ಮನೆ ಕಡೆ ಹೋಗ್ಬೇಕಲ್ಲ ಸೀದಾ ಹೋದ್ರು. ಹೌದನ? ಆಯ್ತು ಬಾ. ನಂಗೂ ಚಾ ಮಾಡಿ ಬ್ರೆಡ್ ಕೊಡ್ಬಾ. ಸಣ್ಣ ಕೇಸ್ ಚಾ ಮಾಡಿ ಬ್ರೆಡ್ ಬಿಸ್ಕಿಟ್ ತಿನ್ನಿಸ್ತಾನೆ. ಮಕ ನೋಡಿಂದ ಒಟ್ಟು ಮಾಡಿ ಕೊಡಕ್ ಬರಂಗಿಲ್ಲನ? ನಾವು ಇಷ್ಟೊತ್ತನ ಓದ್ಕೋ ಕೂತಿದ್ದೇವ. ಅಸೈನ್ಮೆಂಟ್ ಇತ್ತು ಎಲ್ಲ ಬರೆಯವು, ಅವನ್ನೆಲ್ಲ ಬರದೆ. ಎಷ್ಟು ನಾನು ಒಂದು ಬೆಳಗ್ಗೆ ನೀವು ಓದಾಗಿಂದ ಓದ್ತಾನೆ ಅದೀನಿ ಗೊತ್ತನು. ಕೇಳ್ಬೇಕಾರ ಅಜ್ಜಿನ. ಆಗ್ಲಿ ಬಿಡವ, ಓದ್ ಚಂದಾಗಿ ಓದವ ನನ್ನ ಮಗಳ, ನೌಕರಿ ತಗೋ. ಸರಿ ನಾ ಮಾಡ್ತೀನಿ. ಸರಿ ಲಕ್ಷ್ಮಿ ಸಾಕಾತವ ಯವ್ವ. ಗಾಡ್ಯಾಗ ಬಂದು ಇಷ್ಟೊತ್ತನ ಅದಕ್ಕೆ ಒಟ್ಟು ಅಂಗಡಿ ಅಂಗಳ ಬಾಗ್ಲ ಎಲ್ಲ ಕಸ ಹೊಡಿಯವ ಸ್ವಚ್ಛಗೆ ಒಟ್ಟು ಬಾಗಲ್ ನೀರು ಹಾಕಿ ನಾ ಚಾ ಕೆಡ್ತೇನೆ. ಕಾರ್ನೇ ಬಂದೆ ಇಷ್ಟು ಸುಸ್ತಾತ್ ನಿಂಗೆ. ಇನ್ನು ಬಸ್ಸಿಗೆ ಹೋಗಿದ್ದಂದ್ರೆ ಏನಿತ್ತ ಬಾ. ಹೊಡಿ ಏನಾಗಲ್ಲ. ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ. ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 9008899112